ಅವರ ಗುರುಗಳು ಯಾರು ಅಂತಂದ್ರೆ ಅವು ಬೌದ್ಧ ಭಿಕ್ಷುಗಳು. ಮತ್ತೆ ನಮ್ಮ ಭಾರತ ದೇಶದಲ್ಲಿ ಹಲವಾರು ಜಾಗದಲ್ಲಿರುವ ಮಠಗಳು, ಆಧ್ಯಾತ್ಮ ಅಭ್ಯಾಸಗಳನ್ನು ಮಾಡುವ ಸನ್ಯಾಸಿಗಳು, ಇವರುಗಳೇ ಅವರಿಗೆ ಗುರು. ಮಿಕಾ ಉಸುಯಿ ಕೊಯೋಟಾ ಬೆಟ್ಟದಲ್ಲಿ 21 ದಿವಸ ಜೀಸಸ್ ಕ್ರೈಸ್ಟ್ನ ಕುರಿತು ತಪಸ್ಸು ಮಾಡಿದಾಗ ಅವರು ಮಾಡಿದ ತಪಸ್ಸು ಏನು ಅದನ್ನು ಈಗ ನಾನು ನಿಮಗೆ ಹೇಳಿಕೊಡ್ತೇನೆ. ಅವರಿಗೆ ಅವರ ಮತದಲ್ಲಿ ಮಂತ್ರಗಳಿಲ್ಲ, ಕ್ರೈಸ್ತ ಧರ್ಮದಲ್ಲಿ ಮಂತ್ರವಿಲ್ಲ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ಓಂ ದುರ್ಗಯೇ ನಮಃ, ಏನೋ ಒಂದು ಭಗವಂತನ ಹೆಸರು, ಕುಲದೇವರ ಹೆಸರು. ಅಂದರೆ ನಮ್ಮ ಗುರುಗಳು ನಮಗೆ ಯಾರು ಮಂತ್ರ ದೀಕ್ಷೆ ಕೊಡ್ತಾರೆ ಅವರು ನಮಗೆ ದಾನ ಎರೆದಿರುವ ಮಂತ್ರ, ಬೀಜ ಮಂತ್ರ. ಅದು ಏನು ಬೇಕಾದ್ರೆ ಇರ್ಬೋದು ಭಗವಂತನ ಹೆಸರು. ಆ ಭಗವಂತನ ಹೆಸರನ್ನ ಉಚ್ಚಾರಣೆ ಮಾಡ್ತಾ ಇದ್ರಿ ಅಂತಂದ್ರೆ ನಿಮ್ಮ ಬಲಭಾಗ ಎಡಭಾಗ ಮೆದುಳು ಎರಡು ಹೊಂದಾಣಿಕೆ ಹೊಂದಿ ಆಲೋಚನೆ ಇಲ್ಲದೆ ಇರುವ ಸ್ಥಿತಿಯನ್ನ ಮುಟ್ಟಲು ಸಾಧ್ಯ. ಅದಕ್ಕೆ ಮಂತ್ರವನ್ನ ಕೊಡ್ತಾರೆ. ಇವರಿಗೆ ಮಂತ್ರ ಗೊತ್ತಿಲ್ಲ. ಮಂತ್ರ ಗೊತ್ತಿಲ್ಲದೆ ಏನು ಧ್ಯಾನ ಮಾಡ್ತೀರಾ? ಧ್ಯಾನ ಅನ್ನೋದು ಏನು ಅನ್ನೋದನ್ನ ಇವರು ಬೌದ್ಧ ಭಿಕ್ಷುಗಳ ಹತ್ರ ಹೋದಾಗ ಕಲ್ತ್ಕೊಂಡ್ರು. ಆದರೆ ಇವರು ಕ್ರೈಸ್ತ ಧರ್ಮಕ್ಕೆ ಸೇರಿದವರು. ಇವರಿಗೆ ಬೇಸಿಕ್ ನಾಲೆಡ್ಜ್ ಎಲ್ಲ ಇದ್ದಿದ್ರಿಂದ ಈಗ ನಾನು ನಿಮಗೆ ಹೇಳಿಕೊಡುವ ಈ ಧ್ಯಾನವನ್ನ ಮಾಡಿದ್ರು 21 ದಿವಸ. ಆ 21ನೇ ದಿವಸ ಮಾಡುವಾಗ ಕುಂಡಲಿನಿ ವೈಬ್ರೇಟ್ ಆಯ್ತು ಅವರಿಗೆ. ಇದು ಸಾಧಾರಣ ಅಂತ ತಿಳ್ಕೋಬೇಡಿ. ಇದನ್ನು ನಿಷ್ಠೆಯಿಂದ ಮಾಡಿದ್ರೆ ಖಂಡಿತವಾಗಲೂ ಕುಂಡಲಿನಿ ವೈಬ್ರೇಟ್ ಆಗತ್ತೆ.